ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಸಂತಪುರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಆಚರಿಸಲಾಯಿತು. ಶ್ರೀ ಗೋರಖನಾಥ್ ಅವರು ಮಾತನಾಡಿ, ಭಾರತ ರತ್ನ ಪುರಸ್ಕೃತ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಬಿಧನಚಂದ್ರ ರಾಯ್ ಗೌರವಾರ್ಥಕವಾಗಿ ರಾಷ್ಟ್ರೀಯ ವೈದ್ಯರ ದಿನ ಆಚರಿಸಲಾಗಿದೆ. ಕಣ್ಣಿಗೆ ಕಾಣದ ಭಗವಂತ ತಾಯಿ ಎಂದು ಕರೆಯುತ್ತಾರೆ. ಎಂದಿಗೂ ವೈದ್ಯರಿಗೂ ದೇವರ ರೂಪ ಎಂದು ಹೇಳುತ್ತಾರೆ. ಅದೆಷ್ಟು ಕೋಟಿ ಕೋಟಿ ಜೀವಗಳನ್ನು ಉಳಿಸುವ ವೈದ್ಯರಿಗೆ ವೈದ್ಯೋ ನಾರಾಯಣೋ ಹರಿ ಎಂದೇ ಬೋಗಿಸಲಾಗಿದೆ. ಅದರಂತೆ ಎಂತಹ ಶ್ರೇಷ್ಠ ಕಾರ್ಯಗಳನ್ನು ನಿರ್ಮಿಸುತ್ತಿರುವ ವೈದ್ಯರಿಗಾಗಿ ಪ್ರತಿ ವರ್ಷ ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿನ ದೇಶದಾದ್ಯಂತ ಆಚರಿಸಲಾಗಿದೆ. ಅದರಂತೆ ಈ ದಿನವನ್ನು ವೈದ್ಯರು ಹಾಗೂ ಆರೋಗ್ಯ ವೃತ್ತಿಪರರಿಗೆ ಗೌರವ ಸೂಚಕವಾಗಿ ಆಚರಿಸಲಾಗಿದೆ. ಕೋವಿಡ್-19 ಸಾಂಕ್ರಾಮಿಕ ರೋಗ ಬಂದಾಗ ಹಗಲು ರಾತ್ರಿ ಎನ್ನದೆ ತನ್ನ ಪ್ರಾಣ ಬದಿಗಿಟ್ಟು ಜಾತಿ ಧರ್ಮ ಎನ್ನದೆ ರೋಗಿಗಳ ಸೇವೆ ಸಲ್ಲಿಸಿದ ವೈದ್ಯರಿಗೆ ಇನ್ನೂ ನೆನಪಿಗೆ ಬರುತ್ತದೆ. ವೈದ್ಯರೆಂದರೆ ದೇವರೆನ್ನುವ ಕಾಲವಿದು. ಅದಕ್ಕೆ ಕಾರಣ ಕೋವಿಡ್-19 ಬಂದಾಗ ದೇವರು ನೆನಪಿಗೆ ಬಂದರೂ ಇಲ್ಲ, ಆದರೆ ವೈದ್ಯರು ದಿನಾಲೂ ನೆನಪಿಗೆ ಬರುವಂತಹ ಕಾಲವಾಗಿತ್ತು ಎಂದು ಮಾತನಾಡಿದರು. ಆರೋಗ್ಯ ಕೇಂದ್ರದ ಎಲ್ಲ ವೈದ್ಯರಿಗೆ ಸನ್ಮಾನಿಸಿ ಕೇಕ್ ಕತ್ತರಿಸುವ ಮೂಲಕ ವೈದ್ಯರ ದಿನಾಚರಣೆ ಆಚರಿಸಲಾಯಿತು. ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರವೀಣ್ ಹೂಗಾರ್ ಸರ್, ಡಾಕ್ಟರ್ ರೇಣುಕಾ ನಾಗರಾಳಕರ್, ಶ್ರೀ ಟಿ.ಎಂ. ಮಚ್ಚೆ, ಶ್ರೀ ಗುರುನಾಥ ಅಂಕಲಗಿ, ವೈಜಿನಾಥ ಚನ್ನಶೆಟ್ಟಿ, ಡಿಜಿ ರಾಣಿ, ಮಚ್ಚೇಂದರ್, ಅರುಣ್, ಸುರೇಶ್, ಆಕಾಶ್ ಎಲ್ಲ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಆಚರಿಸಲಾಯಿತು. ನಿರಂತರವಾಗಿ ನಡೀತಾ ಇರ್ತಾವ. ಬಟ್ ಈ ತೃಪ್ತಿ ಏನದ ವೈದ್ಯರ ದಿನಾಚರಣೆ ನಿಮ್ಮನ್ನು ಕರೆಸಿ ನಿಮ್ಮನ್ನು ಗುರುತಿಸಿ ನಿಮಗೆ ನಾವೇನು ಗೌರವಿಸ್ತೇವಲ್ಲ, ಬಹುಶಃ ಈ ತೃಪ್ತಿ ನಿಮ್ಗೆ ಕೊಡ್ತದಲ್ಲ, ಬಹುಶಃ ಯಾವ ಬರ್ತದೆ ಅವ್ನ ಅಷ್ಟೇ ಕೊಡೋದಿಲ್ಲ. ಹೀಗಾಗಿ ಇದು ನಿಮ್ಮ ಸೇವೆಯನ್ನು ಮತ್ತೆ ನೆನಪಿಸ್ತದೆ, ಮತ್ತೆ ಗುರುತಿಸ್ತದೆ, ಮತ್ತೆ ನಿಮ್ಗೆ ಅದು ಕಿವಿ ಮಾತು ಹೇಳ್ತಿರ್ತದೆ. ನೀವು ವೈದ್ಯರಿದ್ದೀರಿ, ನೀವೊಬ್ರು ಜನಸೇವಕರಿದ್ದೀರಿ, ನೀವೊಬ್ರು ಜನರ ಮಧ್ಯೆ ಇರ್ತೀರಿ, ನೀವು ಜನರಿಗೆ ಸೇವೆ ಕೊಡ್ಬೇಕಂತ ನಿಮ್ಗೆ ಅನಿಸ್ತಾ ಇರ್ತದೆ. ಆ ಪ್ರಯುಕ್ತ ಇವತ್ತು ಬಹಳ ವಿಶೇಷವಾದಂತಹ ದಿನ. ಹೀಗಾಗಿ ನಾನು ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ವೈದ್ಯರುಗಳಿಗೆ ಹೃದಯಪೂರ್ವಕವಾಗಿ ನಮ್ಮೆಲ್ಲ ಸ್ಟಾಫ್ ಎಲ್ಲ ಹಂತದ ಸ್ಟಾಫ್ ಪರವಾಗಿ ನಮಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಸೇವೆ ಜನಮರ ಉಳಿಯಲಿ. ಬಹಳ ಜನ ಡಾಕ್ಟರ್ಸ್ ಇರ್ತಾರೆ, ಏನೇನೋ ಮಾಡ್ತಿರ್ತಾರಲ್ಲ, ಅದು ಬೇರೆ ವಿಷಯ. ಬಟ್ ನೀವೇ ಡಾಕ್ಟರ್ಸ್ ಇದ್ದೀರಿ, ನಿಮ್ಮ ಸೇವೆ ಜನ ಗುರುತಿಸ್ತಕ್ಕಂಥದ್ದು ಮಾಡಿದಾಗ ಈಗ ನಾವು ಹಿಂದಿದ್ದವರಿಗೆ ಮಸ್ಗಿ ಸರಿಗೆ ನೆನೆಸ್ತೇವೆ, ಮಹೇಶ್ ಸರಿಗೆ ನೆನೆಸ್ತೇವೆ, ಪ್ರವೀಣ್ ಸರ್ ಮುಂದೆ ಆಫ್ಸರ್ ಹೋದ್ರು ಅವ್ರಿಗೆ ನೆನೆಸ್ತಕ್ಕಂಥ ಕೆಲಸವನ್ನ ನಾವಿಲ್ಲಿ ಬಿಟ್ಟು ಹೋಗ್ಬೇಕು. ನಾವೆಲ್ಲಿ ಹೆಚ್ಚಿಡ್ತೇವಲ್ಲ ಅಲ್ಲಿ ಪಾದದ ಗುರುತು ಬೀಳ್ಬೇಕು. ಅಂದ್ರೆ ಅರ್ಥ ಏನು, ನಾವು ಎಲ್ಲಿ ಸೇವೆ ಮಾಡ್ತೀವಿ ನಮ್ಮನ್ನ ಮುಂದೆ 4 ವರ್ಷ ಬಂದಾಗ ಫಾರ್ಮಸಿಸ್ಟ್ ಇರ್ತಾರೋ, ಎಕ್ಸ್ರೇ ಇರ್ತಾರೋ, ಲ್ಯಾಬ್ ಇರ್ತಾರೋ, ಸ್ಟಾಫ್ ಇರ್ತಾರೋ, ಗ್ರೂಪ್ ಡಿ ಇರ್ತಾರೆ, ಯಾರೇ ಇರಲಿ ಅವ್ರು ಬಿಟ್ಟು ಹೋದ್ಮೇಲೆ ಬಹಳ ಚಂದ ಕೆಲಸ ಮಾಡಿದ್ರು, ಅವ್ರು ಇದ್ರಿಂದ ಬಹಳ ಚಂದ ಮಾಡಿದ್ರು ಅಂತ ಹೇಳ್ತಕ್ಕಂಥ ಬಿಟ್ಟು ಹೋದ್ರೆ ಅದಕ್ಕಿಂತ ದೊಡ್ಡ ತೃಪ್ತಿ ಕೆಲಸ ಮತ್ತೊಂದಿಲ್ಲ. ಅಂತ ಸೇವೆನ ವೈದ್ಯರು ನಮ್ಮಲ್ಲಿ ಯಾರೇ ಬರಲೇಕ ಸಂಪೂರ್ಣ ಯಾರ್ದೋ ಸಮಸ್ಯೆ ಆಗಿಲ್ಲ, ಯಾರ್ದು ಇದಾಗಿಲ್ಲ, ಎಲ್ಲರೂ ಕೆಲಸ ಬಹಳ ಚಂದ ಮಾಡ್ತಾರೆ. ಹೀಗಾಗಿ ಇವತ್ತು ಬಹಳ ವಿಶೇಷವಾದಂತಹ ದಿನ. ನಿಮ್ಗೆ ಎಲ್ಲ ವೈದ್ಯರಿಗೆ ನಾನು ನಮ್ಮ ಆಸ್ಪತ್ರೆ ಪರವಾಗಿ, ಇಡೀ ಸಮುದಾಯದ ಪರವಾಗಿ ಮತ್ತು ಇಡೀ ಸಂಪೂರ್ಣ ಸರ್ಕಲ್ ಪರವಾಗಿ ನಮಗೆ ಅನಂತ ಕೋಟಿಯ ಪ್ರಣಾಮಗಳನ್ನ ವೈದ್ಯರ ದಿನಾಚರಣೆ ಪ್ರಯುಕ್ತ ಸಲ್ಲಿಸ್ತಾ, ಮತ್ತೊಂದು ಸರ್ತಿ ನೀವು ರಿಜಿಸ್ಟ್ರೇಷನ್ ಮುಂಜಾನೆ ಹೇಳಿದ್ರು, ಬಟ್ ಸೆಲೆಬ್ರೇಷನ್ ಮಾಡೋದು ನೀವೇ ಇದ್ದಿಲ್ಲ ಸರ್, ಲೇಟ್ ಆಗಿತ್ತು. ಒಂದಕ್ಕೆ ಮಾಡೋದಂದ್ರು ಮತ್ತೆ ಲೇಟ್ ಆಯಿತು, ಮತ್ತೆ ಒಟ್ಟ ಸಮಾಧಾನ ಇದ್ದಿಲ್ಲ ಮಾಡಿ ಮುಗಿಸತ್ತಲ್ಲ. ಹೀಗಾಗಿ ನಮ್ಮ ಪ್ರೀತಿಯ ಶಾಲ್ ದೊಡ್ಡದಲ್ಲ, ಹಾರ ದೊಡ್ಡದಲ್ಲ, ಕೇಕ್ನು ದೊಡ್ಡದಲ್ಲ. ಇವೆಲ್ಲ ನಾವು ಕೊಟ್ಟಿರ್ತಕ್ಕಂಥ ಗೌರವಕ್ಕೆ ಸ್ಪಂದಿಸಿ ಮನ್ನಣೆ ಕೊಟ್ಟು ಬಂದು ನೀವು ಅದನ್ನು ಸ್ವೀಕಾರ ಮಾಡಿ ನಮಗೆ ಕೃತಜ್ಞರಾಗಿ ಮಾಡಿದ್ದೀರಲ್ಲ. ಹೀಗಾಗಿ ನಿಮ್ಮೆಲ್ಲರಿಗೂ ನಾನು ಅನಂತ ಕೂಡಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.